ಹಾಯ್ ವೀವರ್ಸ್, ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ವರಮಹಾಲಕ್ಷ್ಮಿ ತಾಯಿಗೆ ಹೇಗೆ ಸೀರೆ ಉಡಿಸೋದು ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಸೀರೆಯನ್ನು ಮಧ್ಯಭಾಗಕ್ಕೆ ನಾವು ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಫೋಲ್ಡ್ ಮಾಡಿಕೊಂಡು ನೀವು ಬೇಕಂದರೆ ಗುಂಪಿನನ್ನು ಸೇರಿಸ್ಕೋಬಹುದು. ಸೀರೆ ಏನಾದರೂ ಜಾರುತ್ತೆ ಅಂತ ಅಂದರೆ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೋಬೇಕಾಗತ್ತೆ. ನಂತರ ನಾವು ಪ್ಲೀಟ್ಸನ್ನು ಮಾಡಬೇಕಾಗತ್ತೆ. 2 ಇಂಚು ಅಗಲ ಆಗುವಷ್ಟು ನೋಡಿ ನಾನು ಮಾಡ್ತಾ ಇದ್ದೀನಲ್ಲ, ಇಷ್ಟು ಆಗಲಿಕ್ಕೆ ನೀವು ಪ್ಲೀಟ್ಸನ್ನು ಮಾಡಬೇಕಾಗತ್ತೆ. ನಾವಿಲ್ಲಿ ಮುಕ್ಕಾಲು ಭಾಗ ಸೀರೆಯನ್ನು ಸಣ್ಣದಾಗಿ ಪ್ಲೀಟ್ಸ್ ಮಾಡ್ಕೋಬೇಕು. ಎಷ್ಟು ಸಣ್ಣದಾಗಿ ನೆರಿಗೆ ಬರುತ್ತೆ, ಲುಕ್ ಅನ್ನೋದು ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಸ್ವಲ್ಪ ದೂರಕ್ಕೆ ನೆರಿಗೆಯನ್ನು ಫೋಲ್ಡ್ ಮಾಡ್ತಾ ನೀವು ಅಲ್ಲಿ ಸರಿ ಮಾಡ್ಕೋಬೇಕು. ಕೆಲವು ಟೈಮು ನೆರಿಗೆಗಳು ಜಾರೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ಸರಿ ಮಾಡ್ಕೊಳ್ತಾ ನೆರಿಗೆಗಳನ್ನ ಮಾಡ್ತಾ ಬನ್ನಿ. ಮುಕ್ಕಾಲು ಭಾಗ ಸೀರೆಯನ್ನು ನಾವು ಈ ರೀತಿ ನೆರಿಗೆ ಮಾಡಿಕೊಂಡು ಪ್ಲೀಟ್ಸನ್ನು ಈ ರೀತಿ ನೀಟಾಗಿ ಪ್ರೆಸ್ ಮಾಡಿ ನಾವು ಸೆಟ್ ಮಾಡ್ಕೋಬೇಕು. ನಂತರ ಈ ರೀತಿ ಎಲ್ಲ ಪ್ಲೀಟ್ಸ್ಗಳನ್ನ ಜೋಡಿಸ್ಬಿಟ್ಟು ನಾವು ಕ್ಲಿಪ್ಪನ್ನು ಸೇರಿಸ್ಬೇಕಾಗುತ್ತೆ. 8 ರಿಂದ 10 ಪ್ಲೀಟ್ಸನ್ನು ಈ ರೀತಿ ಜೋಡಿಸ್ಬಿಟ್ಟು ನಾವು ಕ್ಲಿಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ಸ್ವಲ್ಪ ಪ್ಲೀಟ್ಸ್ಗಳನ್ನ ಜೋಡಿಸಿ ಈ ರೀತಿ ನೀವು ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ. ದಪ್ಪ ಕ್ಲಿಪ್ ಇದ್ದರೆ ನೀವು ಒಂದೇ ಕ್ಲಿಪ್ಪನ್ನು ಸೇರಿಸ್ಬೋದು, ಇಲ್ಲ ಅಂದರೆ ಈ ರೀತಿ ಒಂದು 2-3 ಕ್ಲಿಪ್ಪನ್ನು ಒಂದು 8 ರಿಂದ 10 ಪ್ಲೀಟ್ಸನ್ನು ಜೋಡಿಸ್ಬಿಟ್ಟು ನೀವು ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ. ಎಷ್ಟು ಸಣ್ಣದಾಗಿ ನೀವು ಪ್ಲೀಟ್ಸ್ ಮಾಡ್ಕೊಳ್ತೀರಾ ಅಷ್ಟು ಲುಕ್ ಅನ್ನೋದು ಚೆನ್ನಾಗಿ ಬರುತ್ತೆ. ನಾನು ಈ ರೀತಿ ಪ್ಲೀಟ್ಸನ್ನು ಮಾಡಿಕೊಂಡು ಕ್ಲಿಪ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಈಗ ನಾನು ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯಭಾಗಕ್ಕೆ ನಾನೇನು ಸೀರೆ ಫೋಲ್ಡ್ ಮಾಡಿದ್ದೆ ಅದನ್ನ ಹಾಗೆ ಇಟ್ಕೊಂಡು ಸಮ ಮಾಡಿಕೊಂಡು ನಾನಿಲ್ಲಿ ನಾರ್ಮಲಾಗಿ ನಾವು ಪ್ಲೀಟ್ಸ್ ಮಾಡ್ತೀವಲ್ಲ ಅದೇ ರೀತಿಯಲ್ಲಿ ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಸೆರ್ಗೆ ಹಾಕಲಿಕ್ಕೆ ಹೇಗೆ ಪ್ಲೀಟ್ಸ್ ಮಾಡ್ಕೊಳ್ತೀವಿ ಅದೇ ರೀತಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ 3 ನೆರಿಗೆಯನ್ನು ಮಾಡಿಕೊಂಡು ನೆರಿಗೆ ತುದಿಗೆ ಒಂದು ಕ್ಲಿಪ್ಪನ್ನು ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ದೂರಕ್ಕೆ ನೆರಿಗೆಗಳನ್ನ ಜೋಡಿಸ್ಬಿಟ್ಟು ನಾನಿಲ್ಲಿ ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೆರಿಗೆಗಳನ್ನ ನೀಟಾಗಿ ಈ ರೀತಿ ನಾವು ಜೋಡಿಸ್ಕೊಂಡು ಕ್ಲಿಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ಹಾಗೆ ಒಂದು ಸ್ವಲ್ಪ ದೂರಕ್ಕೆ ನಾವು ಇದೇ ರೀತಿ ನೆರಿಗೆಗಳನ್ನ ಜೋಡಿಸ್ತಾ ಕ್ಲಿಪ್ಗಳನ್ನ ಸೇರಿಸ್ಕೋಬೇಕಾಗತ್ತೆ. 1 ಮಾರಾಗುವಷ್ಟು ನಾನಿಲ್ಲಿ ಸೆರ್ಗನ್ನು ಈ ರೀತಿಯಾಗಿ ಪ್ಲೀಟ್ಸನ್ನು ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅಂದರೆ 1 ಮಾರು ಅಂದರೆ ನಾವು ನಾರ್ಮಲಾಗಿ ಪಲ್ಲು ಎಷ್ಟು ಉದ್ದ ಹಾಕ್ಕೊಳ್ತೀವಿ ಅಷ್ಟು ಉದ್ದಕ್ಕೆ ನಾವು ಈ ರೀತಿ ಪ್ಲೀಟ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. 1 ದಿನ ಮುಂಚಿತವಾಗಲೇ ನಾವು ಈ ರೀತಿ ನೆರಿಗೆ ಮಾಡಿ ಇಟ್ಕೊಂಡ್ರೆ ದೇವಿಗೆ ಸೀರೆ ಉಡಿಸೋದು ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ ಪ್ಲೀಟ್ಸನ್ನು ಮಾಡಿ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಪ್ಲೀಟ್ಸ್ ಮಾಡ್ಕೊಂಡಿದ್ದು ಆಗಿದೆ. ಈಗ ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ನಮ್ಮ ಚಾನಲಲ್ಲಿ ತುಂಬ ರೀತಿಯ ದೇವಿಗೆ ಸೀರೆ ಉಡಿಸಿರುವಂತಹ ವಿಡಿಯೋಗಳಿದೆ. ಆ ವಿಡಿಯೋಗಳು ನೋಡಿಲ್ಲ ಅಂದರೆ ನೋಡಿ. ನಾನಿವತ್ತು ಸ್ಟ್ಯಾಂಡ್ ಮೇಲೇ ಸೀರೆ ಉಡಿಸಿ ತೋರಿಸ್ತಾ ಇದ್ದೀನಿ. ನಮ್ಮ ವ್ಯೂವರ್ಸ್ಗೊಂದು ಡೌಟ್ ಇತ್ತು, ಅಲುಗಾಡಲ್ವಾ ಅಂತ ಕೇಳ್ತಾ ಇದ್ರು. ನಿಜ ಹೇಳಿ, ಇದು ಅಲುಗಾಡುತ್ತಾ ಇಲ್ವಾ ಅಂತ ಹೇಳಿ. ಸ್ಟೀಲ್ ಪಾತ್ರೆಯಲ್ಲಿ ಅಕ್ಕಿ ಏನೋ ಅರ್ಧ ಹಾಕ್ಕೊಂಡಿದ್ದೀನಿ. ಹಾಗೆ ಮೇಲ್ಗಡೆ ಬಿಂದಿಗೆ ನಾನು ಏನನ್ನು ತುಂಬಿಸಿಲ್ಲ, ಅಕ್ಕಿ ನೀರು ಏನನ್ನು ತುಂಬಿಸಿಲ್ಲ. ಬಟ್ ನಾವಲ್ಲಿ ನೀರು ಅಥವಾ ಅಕ್ಕಿಯನ್ನು ತುಂಬಿಸಿದಾಗ ಅದು ಅಲುಗಾಡಲ್ಲ. ಅವರು ಹಿಂದ್ಗಡೆ ಒಂದು ಕಬ್ಬಿಣದ ಕಂಬಿ ಕೊಟ್ಟಿರ್ತಾರೆ. ಆ ಕಬ್ಬಿಣಕ್ಕೆ ನೀವು ದಾರದಿಂದ ಕಟ್ಟಬೇಕಾಗತ್ತೆ. ಪಾತ್ರೆ ಮತ್ತು ಬಿಂದಿಗೆಯನ್ನು ಸೇರಿಸಿ ಗ್ರಿಪ್ಪಾಗಿ ಕಟ್ಕೊಂಡ್ರೆ ಆವಾಗ ಅಲುಗಾಡಲ್ಲ. ನನಗೆ ಹಾಗೆ ಅಭ್ಯಾಸ ಇರೋದ್ರಿಂದ ಹಾಗೆ ಸೀರೆಯನ್ನು ಉಡಿಸಿ ತೋರಿಸಿದ್ದೀನಿ. ಮತ್ತು ಇನ್ನೊಂದೇನು ಅಂದರೆ, ನೀವು ಆ ಕಬ್ಬಿಣದ ಸ್ಟ್ಯಾಂಡ್ ಮೇಲೆ ಹಲಗೆಯನ್ನು ಇಡ್ತೀರಲ್ವ, ಅದಕ್ಕೆ ಸಮವಾಗಿರುವಂಥ ಹಲಗೆಯನ್ನೇ ಇಡಬೇಕಾಗುತ್ತೆ. ಆ ರೌಂಡ್ ಏನು ಬರುತ್ತೆ ಆ ರೌಂಡ್ಗೆ ಎಷ್ಟು ಅಗಲ ಬರುತ್ತೆ ಅಷ್ಟು ಅಗಲ, ಅಥವಾ 1 ಇಂಚು ಉದ್ದ ಇದ್ದರೆ ಓಕೆ. ಆ ರೀತಿ ಆಗಿರುವಂಥ ಹಲಗೆಯನ್ನೇ ನಾವಲ್ಲಿಟ್ಟು ದಾರದಿಂದ ಫಿಕ್ಸ್ ಮಾಡಿಕೊಂಡಾಗ ಮಾತ್ರ ಅದು ಅಲುಗಾಡಲ್ಲ. ಸ್ಟ್ಯಾಂಡ್ಗಿಂತನೂ ನಾವು ತುಂಬ ದೊಡ್ಡದಾಗಿರುವಂಥ ಹಲಗೆ ಇಟ್ಟಾಗ ಅದು ಬ್ಯಾಲೆನ್ಸ್ ಆಗಲ್ಲ. ಅದಕ್ಕೆ ಸರಿ ಹೊಂದುವಂಥ ಹಲಗೆ ಇಟ್ಟಾಗ ಅದು ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ. ಈಗ ತಾಯಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ಸೆರಗನ್ನು ಕಳಶದ ಹಿಂಭಾಗ ಇಟ್ಕೊಂಡಿದ್ದೀನಿ. ನಾವೇನು ಪ್ಲೀಟ್ಸ್ ಮಾಡ್ಕೊಂಡಿದ್ದೀವಿ ಆ ಪ್ಲೀಟ್ಸನ್ನು ಕಳಶದ ಬಿಂದಿಗೆಗೆ ಲೆಂತನ್ನು ನೋಡಿಕೊಂಡು ನಾವಿಲ್ಲಿ ಕಟ್ಕೋಬೇಕಾಗತ್ತೆ. ಈ ಸ್ಯಾರಿ ಡ್ರೇಪಿಂಗು ನೀವು ಈ ರೀತಿ ಸ್ಟ್ಯಾಂಡ್ ಮೇಲೆ ಮಾಡಬೇಕು ಅಂತ ಇಲ್ಲ, ಬರೀ ಟೇಬಲ್ ಮೇಲೆ ನೀವು ಬಿಂದಿಗೆ ಮತ್ತು ಕಳಶದ ಚಂಬನ್ನು ಈ ರೀತಿ ಜೋಡಿಸ್ಕೊಂಡು ಸಹ ಈ ಸ್ಯಾರಿ ಡ್ರೇಪಿಂಗ ಮಾಡಬಹುದು. ಈಗ ದೇವಿಯ ಸೊಂಟಕ್ಕೆ ಅಂದರೆ ಕೆಳಗಡೆ ನಾವು ಒಂದು ಬಿಂದಿಗೆ ಇಟ್ಟಿದ್ದೀನಲ್ಲ, ಆ ಬಿಂದಿಗೆಯ ಕಂಠ ಭಾಗಕ್ಕೆ ನಾನಿಲ್ಲಿ
ಸೀರೆಯನ್ನು ಸೇರಿಸ್ಬಿಟ್ಟು ಒಂದು ಬಟ್ಟೆಯ ದಾರದಿಂದ ನಾನಿಲ್ಲಿ ಕಟ್ಕೊಳ್ತಾ ಇದ್ದೀನಿ. ಬಟ್ಟೆಯ ದಾರದಿಂದ ಕಟ್ಕೊಂಡ್ರೆ ಪ್ಲೀಟ್ಸನ್ನು ನಾವು ಜರುಗಿಸ್ಲಿಕ್ಕೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಮೇಲ್ಗಡೆ ಹಾಗೂ ಕೆಳಗಡೆ ಇರುವಂಥ ಕ್ಲಿಪ್ಗಳನ್ನ ರಿಮೂವ್ ಮಾಡಿಬಿಟ್ಟು ಪ್ಲೀಟ್ಸನ್ನು ನಾನಿಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದೇ ಪ್ಲೀಟ್ಸನ್ನು ನಿಧಾನಕ್ಕೆ ಎಳ್ಕೊಂಡು ಈ ರೀತಿ ನಾವು ಸ್ಪ್ರೆಡ್ ಮಾಡಬೇಕಾಗತ್ತೆ. ಮೊದಲು ನಾವು ಬಿಂದಿಗೆಯ ಕಂಠಭಾಗದಲ್ಲಿರುವಂಥ ಪ್ಲೀಟ್ಸನ್ನು ಸ್ವಲ್ಪ ಜರುಗಿಸ್ಕೋಬೇಕು. ಅಂದರೆ ನೀಟಾಗಿ ಅಲ್ಲಿ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಈ ರೀತಿ ಜರುಗಿಸ್ಕೊಂಡು ನಂತರ ಎಲ್ಲ ಪ್ಲೀಟ್ಸ್ಗಳನ್ನು ಕೆಳಗಡೆ ಭಾಗದಲ್ಲಿ ನಾವು ಸ್ಪ್ರೆಡ್ ಮಾಡ್ತಾ ಬರಬೇಕು. ಎಷ್ಟು ಅಗಲಕ್ಕೆ ಬೇಕೋ ಅಷ್ಟು ಅಗಲಕ್ಕೆ ನಾವು ಸ್ಪ್ರೆಡ್ ಮಾಡ್ಬೋದು. ನೀವು ಟೇಬಲ್ ಮೇಲೆ ಹಾಗೆ ಇಟ್ಟಾಗ ಇದು ಅಗಲವಾಗಿ ಕಾಣಿಸಲ್ಲ, ಉದ್ದವಾಗಿ ಕಾಣಿಸುತ್ತೆ ಈ ಪ್ಲೀಟ್ಸ್ ಅನ್ನೋದು. ಸೊ ನೀವು ಯಾವ ರೀತಿ ಸ್ಪ್ರೆಡ್ ಮಾಡ್ಕೊಳ್ತೀರಾ ಅನ್ನೋದ್ರ ಮೇಲೆ ಅಲಂಕಾರ ಅನ್ನೋದು ಹೋಗುತ್ತೆ. ನಾನಿಲ್ಲಿ ಮಣೆ ಏನಿಟ್ಟಿದ್ದೀನಿ ಆ ಮಣೆಗೆ ಹೊಂದುವಂತೆ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಒಂದೊಂದ್ರ ಪಕ್ಕ ಒಂದು ನೆರಿಗೆ ಬರಬೇಕು. ಆ ರೀತಿ ನೆರಿಗೆಗಳನ್ನ ನಾವಿಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಎಷ್ಟು ಚೆನ್ನಾಗಿ ನೆರಿಗೆಗಳನ್ನ ಹರಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಅಲಂಕಾರ ಅನ್ನೋದು ಬರುತ್ತೆ. ನಾನು ಈ ರೀತಿ ನೆರಿಗೆಗಳನ್ನೆಲ್ಲ ಹರಡ್ಕೊಂಡಿದ್ದೀನಿ. ಈ ರೀತಿ ಹರಡ್ಕೊಂಡ ನಂತರ ಸೆರಗನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ ವಿ ಶೇಪಲ್ಲಿ ದೇವಿಗೆ ಸೆರಗನ್ನು ಹಾಕ್ತಾಯಿದ್ದೀನಿ. ನಾವು ನಾರ್ಮಲಾಗಿ ಸೆರಗನ್ನು ಹಾಕ್ಕೊಳ್ತೀವಿ, ಆ ರೀತಿ ಆದರೂ ಹಾಕ್ಬೋದು ಅಥವಾ ಈ ರೀತಿ ವಿ ಶೇಪಲ್ಲಾದರೂ ಹಾಕ್ಬೋದು. ಬ್ಯಾಕ್ ಸೈಡಿಂದ ಸೆರಗನ್ನು ಒಂದು ಕಡ್ಡಿಯ ಮೇಲೆ ತೊಗೊಬಂದು ಇನ್ನೊಂದು ಕಡ್ಡಿಯ ಮೇಲೆ ಹಾಕಿ ಅಲ್ಲಿ ಮುಂದ್ಗಡೆ ಕಳಶ ಚಂಬು ಏನು ಬರುತ್ತೆ ಅಲ್ಲಿ ನಾವಲ್ಲಿ ವಿ ಶೇಪಲ್ಲಿ ಮಾಡಿ ನಂತರ ದೇವಿಯ ಸೊಂಟಕ್ಕೆ ನಾವೊಂದು ದಾರವನ್ನು ಕಟ್ಟಬೇಕಾಗುತ್ತೆ. ಈ ರೀತಿಯಾಗಿ ಇಟ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ವಿ ಶೇಪಲ್ಲಿ ಬರಬೇಕು. ಅಲ್ಲಿ ನಾವು ಬ್ಯಾಕ್ ಸೈಡ್ಗೆ ಒಂದು ಪಿನ್ನನ್ನು ಸೇರಿಸ್ಬೇಕಾಗುತ್ತೆ. ಆ ವಿ ಶೇಪ್ ಅನ್ನೋದು ನೀಟಾಗಿ ಕುತ್ಕೊಳ್ಳಿಕ್ಕೆ ನಾವಲ್ಲಿ ಪಿನ್ನನ್ನು ಸೇರಿಸಿದಾಗ ನೀಟಾಗಿ ಕುತ್ಕೊಳ್ಳುತ್ತೆ. ಒಳಭಾಗದಿಂದ ಬಟ್ಟೆ ಪಿನ್ ಹಾಕೋರು ಒಳಭಾಗದಿಂದ ಹಾಕಿ ಗುಂಡು ಪಿನ್ನನ್ನು ನೀವು ಮೇಲ್ಭಾಗದಿಂದನೂ ಸಹ ಸೇರಿಸ್ಕೋಬೋದು. ಈಗ ದೇವಿಯ ಸೊಂಟಕ್ಕೆ ಒಂದು ಶೇಪ್ ಬರುವ ರೀತಿಯಲ್ಲಿ ಒಂದು ದಾರದಿಂದ ಕಟ್ಕೊಳ್ಳಿ. ಈ ರೀತಿ ಕಟ್ಕೊಂಡ ನಂತರ ಮೇಲ್ಗಡೆ ಎತ್ಕೊಂಡಂಗಿರುತ್ತಲ್ಲ, ದೇವಿಯ ಭುಜದ ಮೇಲೆ ಪಲ್ಲು ಅನ್ನೋದು ಎತ್ಕೊಂಡಂಗಿರುತ್ತಲ್ಲ ಅದನ್ನ ಬ್ಯಾಕ್ ಸೈಡ್ಗೆ ಸೇರಿಸಿ ಪಿನ್ನನ್ನು ಹಾಕಿ ಹಾಗೆ ಕಳಶದ ಚಂಬು ಕಾಣದೇ ಇರೋ ರೀತಿ ಆ ಕಡೆಯಿಂದ ಒಂದು ಪ್ಲೇಟ್ಸು ಈ ಕಡೆಯಿಂದ ಒಂದು ಪ್ಲೇಟ್ಸನ್ನು ತೆಗೆದುಕೊಂಡು ಪಿನ್ನಿಂದ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಎತ್ಕೊಂಡಿರೋ ಅಂಥದ್ದನ್ನು ನಾನು ಪಿನ್ನನ್ನು ಸೇರಿಸ್ಬಿಟ್ಟು ಅಲ್ಲಿ ಒಳಭಾಗಕ್ಕೆ ಸೇರಿಸಿ ಪಿನ್ನನ್ನು ಸೇರಿಸಿ ಸರಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ನಾನೀಗ ದೇವಿಯ ಸೊಂಟಕ್ಕೆ ಡಾಬನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ನಿಮ್ಮ ಹತ್ರ ಯಾವ ರೀತಿಯ ಒಡವೆಗಳಿರುತ್ತೆ ಆ ರೀತಿಯ ಒಡವೆಗಳನ್ನೆಲ್ಲ ದೇವಿಗೆ ಹಾಕಿ ನೀವು ದೇವಿಯನ್ನು ಅಲಂಕರಿಸ್ಬೋದು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ದೇವಿಗೆ ಒಡವೆ ಹಾಗೆ ಜಡಬಿಲ್ಲೆಯನ್ನು ಏರಿಸಿ ಹೂಗಳನ್ನೆಲ್ಲ ಹಾಕಿ ಅಲಂಕಾರ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಮೇಲ್ಗಡೆ ಇರುವಂಥ ಕಳಶದ ಚಂಬಿಗೆ ನಿಮ್ಮ ಪದ್ಧತಿಯ ಅನುಸಾರ ನೀರು ಅಥವಾ ಅಕ್ಕಿ ಯಾವುದಾದ್ರೂ ನೀವಲ್ಲಿ ಸೇರಿಸ್ಬೋದು. ಕೆಳಗಡೆ ಬಿಂದಿಗೆಗೆ ಮಾತ್ರ ಅಕ್ಕಿ ಅಥವಾ ಗೋಧಿಯನ್ನು ಸೇರಿಸಿ ಮೇಲ್ಭಾಗದಲ್ಲಿರುವಂಥ ಕಳಶದ ಚೆಂಬು ಅಥವಾ ಕಳಶದ ಬಿಂದಿಗೆಗೆ ನೀವು ನೀರು ಅಥವಾ ಅಕ್ಕಿ ನಿಮ್ಮ ಶಾಸ್ತ್ರದ ಅನುಸಾರ ಸೇರಿಸಿ ನಂತರ ಮಾವಿನೆಲೆ ಅಥವಾ ವೀಳ್ಯದೆಲೆಯನ್ನು ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಯ ಮುಖಪದ್ಮವನ್ನು ಧರಿಸಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ನೋಡ್ತಾ ಇರ್ಬೋದು ದೇವಿ ಹೇಗೆ ಕಾಣಿಸ್ತಾರೆ ಅಂತ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಬಟನ್ ಒತ್ತಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ಗಾಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ.